ದಿವಾಕರ್, ಕೆಳಗಡೆ ಇದ್ದೀರಾ? ನೋಡಿ, ಅಲ್ಲಿ ಚೂರು ಕುಕ್ಕರ್ ಕುಗ್ತಾ ಇದೆ, ಹೋಗಿ ಗ್ಯಾಸ್ ಆಫ್ ಮಾಡ್ತೀರಾ? ಅಯ್ಯೋ, ಬರೆಯೋಕೆ ಕೂತಾಗಲೇ ಏನಿವೆಲ್ಲ ವಿಘ್ನಪ್ಪ? ಯಾರು ಈ ಹೊತ್ತಿನಲ್ಲಿ? ದಿವಾಕರ್, ಏನು ಗೊತ್ತಾ, ನನ್ನೊಂದು ಹೊಸ ಪುರಾಣ ಪುಸ್ತಕ ಬರ್ತಾ ಇದೆ. ಪುರಾಣ? ಹೌದು. ಏನಪ್ಪ ಅದು ಪುರಾಣ? ನಾವು ಇಂಗ್ಲೆಂಡ್ ಪ್ರವಾಸ ಹೋಗಿದ್ವಲ್ಲ, ಹೌದು, ಅದನ್ನ ಪುಸ್ತಕ ರೂಪದಲ್ಲಿ ತರ್ತಾ ಇದ್ದೀನಿ. ಹೌದಾ? ನಮ್ಮ ಪ್ರವಾಸ ಎಷ್ಟೊಂದು ಎಕ್ಸೈಟ್ಮೆಂಟಿಂದ ಕೂಡಿತಲ್ವಾ? ತೊಂದರೆನೂ ಆಯಿತು ಸಾಕಷ್ಟು. ಅದೇಯ, ಆ ತೊಂದರೆನೇ ಕುರಿತು ಏನೆಲ್ಲ ಎಡವಟ್ ಆಯಿತೋ ಅದನ್ನೆಲ್ಲ ಕುರಿತು ಪುರಾಣ ಅಂತ ಒಂದು ಹೊಸ ಪುಸ್ತಕ ಬರೀತಾ ಇದ್ದೀನಿ. ವೆರಿ ಗುಡ್. ಬರ್ದಾಯ್ತು ಕೂಡ. ಯಾವಾಗ? ಆಗಲೂ ಬರ್ತಾಯಿತ್ತು. ಓಹೋ. ಆ ಪುಸ್ತಕದ ಹೆಸರು ಏನು ಗೊತ್ತಾ? ಹೀಗೊಂದು ಏರೋಸ್ಪೇಸ್ ಪುರಾಣ ಅಂತ ಹೇಳಿ. ವೆರಿ ಇಂಟ್ರೆಸ್ಟಿಂಗ್. ಅದೀಗ ವೀರಲೋಕದವರಿಂದ ಬಿಡುಗಡೆ ಆಗ್ತಾ ಇದೆ. ವೀರಲೋಕ? ಅದೇ ಅವರೇ ನನ್ನ ಪುಸ್ತಕನೂ ಪಬ್ಲಿಕ್ ಮಾಡ್ತಿದ್ದಾರೆ. ಯಾವ ಪುಸ್ತಕಪ್ಪ? ವಾಸ್ತವ ಪ್ರತಿವಾಸ್ತವ ಅಂತ. ಸರಿ ಹೋಯ್ತು, ನಾ ಪುರಾಣ ಬರೆದೆ, ನಿಮ್ಮದು ವಾಸ್ತವ. ಹೌದು. ಏನಿದೆ ಅದು ವಾಸ್ತವ ಅಂದರೆ? ವಾಸ್ತವ ಅಂದರೆ ಜೀವನ, ಪ್ರತಿವಾಸ್ತವ ಅಂತಂತಂದರೆ ಜೀವನದಲ್ಲಿಲ್ಲದೆ ಇರೋದು, ಜೀವನವನ್ನು ಪ್ರತಿನಿಧಿಸುವಂಥದ್ದು ಪ್ರತಿವಾಸ್ತವ. ಸಾಮಾನ್ಯವಾಗಿ ಸಾಹಿತ್ಯ ಕೃತಿಗಳಲ್ಲಿ ವಾಸ್ತವ ಅನ್ನೋದಿರುತ್ತಲ್ಲ, ಜೀವನದ ಪ್ರತಿಬಿಂಬ ಅಷ್ಟೇ ಆಗಿರೋದಿಲ್ಲ. ಜೀವನದಲ್ಲಿ ಇಲ್ಲದೆ ಇರೋದು, ಜೀವನದಲ್ಲಿ ಇರಬೇಕಾದ್ದು, ಅದನ್ನು ಸಾಹಿತ್ಯ ಹೇಳೋದ್ರಿಂದ ಅದು ಪ್ರತಿವಾಸ್ತವ ಅನ್ನೋ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ದೀನಿ ನಾನು. ಈ ಪುಸ್ತಕ ಮುಖ್ಯವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಅನೇಕ ಲೇಖಕರಿಗೆ ನಾನು ಬರೆದ ಮುನ್ನುಡಿಗಳು, ಅನೇಕ ಕೃತಿಗಳ ಬಗ್ಗೆ ನಾನು ಬರೆದ ವಿಮರ್ಶೆ, ಕೆಲವು ಹಿರಿಯ ಮತ್ತು ಕಿರಿಯ ಲೇಖಕರನ್ನು ನಾನು ನೋಡಿದ, ಅವರ ಜೊತೆ ಒಡನಾಡಿದ ಕೆಲವು ಅನುಭವಗಳು, ಇವೆಲ್ಲ ಈ ಪುಸ್ತಕದಲ್ಲಿ ಸೇರಿವೆ. 43 ವರ್ಷಗಳ ನಂತರ ನನ್ನ ವಾಸ್ತವ ಮತ್ತು ಪ್ರತಿವಾಸ್ತವ ಹಾಗೂ ಹೀಗೊಂದು ಏರೋಸ್ಪೇಸ್ ಪುರಾಣ ಎಂಬ ನಮ್ಮಿಬ್ಬರ ಈ ಎರಡೂ ಕೃತಿಗಳು ವೀರಲೋಕ ಅವರ ಪ್ರಕಾಶನದಿಂದ ಪ್ರಕಟಗೊಳ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ನಾವಿಬ್ಬರು ಒಂದೇ ವೇದಿಕೆ ಮೇಲಿರ್ತೀವಿ. ದಯವಿಟ್ಟು ಪುಸ್ತಕಗಳನ್ನು ಕೊಂಡು ಓದಿ. ಇಂಥ ಒಳ್ಳೆಯ ಸಂದರ್ಭವನ್ನು ಒದಗಿಸಿದ ವೀರಲೋಕಕ್ಕೆ ಧನ್ಯವಾದ. ನಮಸ್ಕಾರ.